ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಲೈಫ್ ಅಂದಮೇಲೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ. ಎರಡರ ನಡುವೆ ಗುದ್ದಾಡ್ಕೊಂಡೆ ನಾವು ಲೈಫ್ನ ಲೀಡ್ ಮಾಡಬೇಕು. ಮೇಲಕ್ಕೆ ಎತ್ತೋರು ಇರ್ತಾರೆ, ಮೇಲಿಂದ ಕೆಳಗೆ ಎತ್ತಾಕೋರು ಇರ್ತಾರೆ. ಜೋಕಾಲಿಲಿ ತೂಗಾಡ್ತಾ ಖುಷಿ ಪಡೋ ಮಗು ಥರ ಜೀವನದಲ್ಲಿ ಬರೋ ಏರುಪುರಿಗಳನ್ನ ಖುಷಿಯಿಂದ ಸ್ವೀಕರಿಸ್ತಾ ಖುಷಿಯಿಂದ ಅರ್ಥಪೂರ್ಣವಾಗಿ ಜೀವಿಸೋಣ. ಹಾಗೆಯೇ ಕೆಳಗೆ ಬಿದ್ದಾಗ ಹಿಡ್ಕೊಳ್ಳೋರು ಇರ್ತಾರೆ, ಮೇಲಕ್ಕೆ ಹೋಗ್ದಲ್ಲೇ ಇರೋ ಹಾಗೆ ನೋಡ್ಕೊಳ್ಳೋರು ಇರ್ತಾರೆ. ನೆಗೆಟಿವ್ ಇದ್ರೇ ಅಲ್ವಾ ಪಾಸಿಟಿವ್ಗೆ ಒಂದು ಐಡೆಂಟಿಟಿ ಅನ್ನೋದು ಸಿಗೋದು. ಕೆಟ್ಟದ್ದು ಯಾವುದು ಅಂತ ಗೊತ್ತಿದ್ರೆ ತಾನೇ ಒಳ್ಳೇದು ಯಾವುದು ಅಂತ ತಿಳ್ಕೊಳಕ್ಕೆ ಸಾಧ್ಯ. ಎರಡೂ ಆಯ್ಕೆ ನಮ್ಮ ಕೈಯಲ್ಲೇ ಇರುತ್ತೆ. ಎಲ್ರಿಗೂ ಎಲ್ಲರೂ ಒಳ್ಳೆಯವ್ರಾಗಕ್ಕಾಗಲ್ಲ, ಎಲ್ಲರ ಕಣ್ಣಿಗೂ ಎಲ್ಲದು ಒಳ್ಳೇದ್ರ ಥರ ಕಾಣಿಸಲ್ಲ. ನಮ್ಮ ಆಲೋಚನೆಗಳು, ನಮ್ಮ ನಿರ್ಧಾರಗಳು ನಮ್ಮ ಕೈಯಲ್ಲೇ ಇರಲಿ, ಹಾಗೆ ಒಳ್ಳೆಯದೇ ಆಗಿರಲಿ ಅಂತ ಹೇಳ್ತಾ ಇವತ್ತಿನ ನಾನು ಲಾಗ್ನ ನೆನೆಸಿಟ್ಟಿರುವಂತಹ ಹೆಸರು ಕಾಳು ಮತ್ತು ಮೆಂತ್ಯ ಕಾಳು ಜೊತೆಗೆ ವೇಕಪ್ ಮಾಡ್ತಾಯಿದ್ದೀನಿ. ಪಲ್ಯಕ್ಕೆ ಅಂತ ಹೇಳಿಬಿಟ್ಟು ಹೆಸರು ಕಾಳು ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಮೆಂತ್ಯನ ನೆನೆಹಾಕಿ ದಿನ ಬೆಳಗ್ಗೆ ಕುಡಿಯೋ ಅಭ್ಯಾಸ ಇದೆ. ಟಿಫನ್ನ ರೆಡಿ ಮಾಡಿಕೊಂಡು ಇವತ್ತು ಹೊಲದಲ್ಲಿ ಹೂ ಕುಯ್ಯೋ ಕೆಲಸ ಇದೆ. ನಮ್ಮ ಸೇವಂತಿಗೆ ಹೂವಿನ ಕುಯ್ಲಿನ ಜೊತೆಗೆ ಗಣಸಿ ಸಂತೆ ಸ್ಪೆಷಲ್ ಐಟಮ್ ಕೂಡ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಂಡು ಹೂ ಕುಯ್ಲಿಕ್ಕೆ ಅಂತ ಹೇಳಿಬಿಟ್ಟು ಹೊಲ್ದ ಹತ್ರ ಬಂದ್ವಿ. ಹೂ ಸ್ವಲ್ಪನೇ ಇದ್ದಿದ್ದರಿಂದ ಇಬ್ಬರೇ ಹೂವನ್ನ ಕುಯ್ಕೊಳ್ತಾ ಇದ್ದೀವಿ. 11 ಗಂಟೆ ಒಳಗಡೆ ಹೂವೆಲ್ಲನೂ ಕುಯ್ದಾಯಿತು. ಮಾರ್ನಿಂಗ್ ಟೈಮ್ ಅಂದರೆ 7 ಗಂಟೆಯಿಂದ ಸುಮಾರು 10-10:30ವರೆಗೂ ತೋಟದ ವಾತಾವರಣ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ ಟೈಮ್ಗಳಲ್ಲಿ ಸಾಮಾನ್ಯವಾಗಿ ನಾವು ಮನೆಗಳಲ್ಲೇ ಮಕ್ಕಳು ರೆಡಿ ಮಾಡೋದು, ಟಿಫನ್ ಮಾಡೋದು ಅಂತ ಹೇಳಿ ಸಮಯ ಕಳೆದಿರ್ತೀವಿ. ಯಾವುದನ್ನೇ ಆಗಲಿ ನಾವು ಇಷ್ಟಪಟ್ಟು ಮಾಡೋದ್ರಿಂದ ಅದು ನಮಗೆ ಕಷ್ಟ ಆದ್ರೂ ಇಷ್ಟ ಅನಿಸುತ್ತೆ. ಟೈಮ್ 10:30 ಆಗೋಯ್ತು. ಟಿಫನ್ ಇನ್ನೂ ಆಗಿರಲಿಲ್ಲ. ಹೂ ಕುಯ್ದುಬಿಟ್ಟು ಆಮೇಲೆ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಹೂವೆಲ್ಲ ಕುಯ್ಕೊಂಡ್ವಿ. ಹೂವೆಲ್ಲನೂ ಬ್ಯಾಗಿಗೆ ಹಾಕ್ಕೊಂಡು ಮನೆಗೆ ತೊಗೊಂಡು ಬಂದ್ವಿ. ಹೂ ತರಲಿಕ್ಕೆ ಕೆಲವೊಂದು ಕಡೆ ಜಲ್ಲೆಗಳನ್ನ ಕೂಡ ಯೂಸ್ ಮಾಡ್ತಾರೆ, ನಾವು ಬ್ಯಾಗಲ್ಲಿ ತಂದ್ವಿ. ಹೂವೆಲ್ಲನೂ ಕಟ್ಟಾಯಿತು. ಮಾರ್ಕೆಟ್ಲಿಗೆ ತೊಗೊಂಡೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹೂವನ್ನ ಇಲ್ಲಿ ಸುತ್ಕೊಂಡು ರೆಡಿ ಆಗ್ತಿದ್ದಾರೆ. ಇವತ್ತು ಹೂವನ್ನ ಎಲ್ಲಿಗೆ ತೊಗೊಂಡೋಗ್ತಾ ಇದ್ದಾರೆ ಗೊತ್ತಾ? ನಮ್ಮೂರು, ನಮ್ಮ ಸಂತೆ, ನಮ್ಮ ಗಣಸಿ ಸಂತೆಗೆ ತೊಗೊಂಡೋಗ್ತಾ ಇದ್ದಾರೆ. ಹೂ ತೊಗೊಂಡು ಮಾರ್ಲಿಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿಂದ ಬರೋ ಐಟಮ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ. ಹೂ ಕೊಟ್ಟು ಕಳಿಸಿ ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡೋಣ ಅಂತ ಬಂದರೆ ಕರೆಂಟೇ ಇರಲಿಲ್ಲ. ಹಸಿ ತಡ್ನಿಕಾಳು ಹಾಗೆ ಮೆಂತ್ಯ ಸೊಪ್ಪು ಹಾಕಿ ಬಸ್ಸಾರು ಮಾಡೋಣ ಅಂತ ಒಳಕಲ್ಲೇ ಖಾರ ರುಬ್ಕೊಂಡು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಿಕ್ಸಿಲೇ ಡೈಲಿ ರುಬ್ಬಿ ಪ್ರಾಕ್ಟೀಸ್ ಆಗಿ ಒಳಕಲ್ಲಲ್ಲಿ ರುಬ್ಬೋಕ್ಕೋದ್ರೆ ಖಾರ ನುಣ್ಣಗೆ ಆಗಲ್ಲ ಅನ್ನುತ್ತೆ. ಅಡುಗೆ ಎಲ್ಲ ಆಯಿತು. ಊಟ ಮುಗಿಸ್ಕೊಂಡು ಹಾಗೆ ಎಲ್ಲ ದಿಕ್ಕಲ್ಲಿರೋ ನಮ್ಮ ಹೊಲಗಳನ್ನ ಒಂದು ರೌಂಡ್ ಹಾಕೋಣ ಅಂತ ಹೊರಟೆ. ಇದು ಶುಂಠಿ ಹೊಲ. ನಾವು ಬರೋ ದಾರಿನಲ್ಲಿ ಪಶ್ಚಿಮ ದಿಕ್ಕಿಗಿದೆ. ನಾಳೆ ಇದಕ್ಕೆ ಕಳೆನಾಶಕ ಹೊಡಿಬೇಕು ಅಂತ ಹೇಳಿಬಿಟ್ಟು ಡ್ರಮ್ಮೆಲ್ಲ ಇಟ್ಟು ನೀರೆಲ್ಲ ತುಂಬಿ ರೆಡಿ ಮಾಡಿದ್ದಾರೆ. ಅಲ್ಲಿಂದ ಹೊರಟು ಉತ್ತರ ದಿಕ್ಕಲ್ಲಿರೋ ನಮ್ಮ ಟೊಮೊಟೊ ಗಿಡದ ಹತ್ರ ಬಂದ್ವಿ. ಹಾಗೆ ಒಂದು ಟೊಮೊಟೊ ಗಿಡ ಎಲ್ಲ ಒಂದು ಸುತ್ತು ರೌಂಡ್ ಹಾಕ್ಕೊಂಡು ಸಿಟಿ ಸೈಡಲ್ಲಿ ಹೇಳೋದಾದರೆ ಈವ್ನಿಂಗ್ ವಾಕ್. ಆದರೆ ನಾನಿಲ್ಲಿ ಸ್ವಲ್ಪ ಬೇಗ ಮಾಡ್ತಾಯಿದ್ದೀನಿ ಅಷ್ಟೇ. ಇದ್ರ ಪಕ್ಕದಲ್ಲೇ 2 ಬೆಚ್ಚ ಹಾಕಿರೋ ಹೂವಿನ ಗಿಡ ಇದೆ, ಬಟ್ ನಾನು ಅಲ್ಲಿಗೆ ಹೋಗಲಿಲ್ಲ. ಟೊಮೊಟೊ ಗಿಡದ ಹತ್ರ ಹೋಗಿ ಒಂದು ಸುತ್ತು ಬಂದೆ. ಇಲ್ಲಿಂದ ಪೂರ್ವ ದಿಕ್ಕಲ್ಲಿರೋ ನಮ್ಮ ತೋಟಕ್ಕೆ ಬಂದೆ. ಅಲ್ಲಿ ಹಿತ್ತಲವರೆಕಾಯಿ ಇತ್ತು. ಹಿತ್ತಲವರೆಕಾಯಿನ ಹಾಕಿಬಿಟ್ಟು ಹೋಗೋಣ ಅಂತ ಬಂದೆ. ಹಾಕೋಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಗುದ್ಲಿನಲ್ಲಿ ಎಲ್ಲ ಸರಿ ಮಾಡಬೇಕಾದ್ರೆ ಈ ರೀತಿ ಮೊಟ್ಟೆ ಸಿಕ್ತು. ಇದು ಯಾವ್ದ್ರ ಮೊಟ್ಟೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಐ ಥಿಂಕ್ ಓತಿಕೆ ಆತದ ಮೊಟ್ಟೆ ಇರಬೇಕು ಅಂತ ಅನ್ಕೋತೀನಿ. ನಿಮಗೇನಾದರೂ ಗೊತ್ತಿದ್ದರೆ ಯಾವುದ್ರ ಮೊಟ್ಟೆ ಅಂತ ಕಮೆಂಟಲ್ಲಿ ತಿಳಿಸಿ. ಮನೆಗೆ ಬರೋ ಅಷ್ಟೊತ್ತಿಗೆ ನಾನು ಹೇಳಿದ್ನಲ್ಲ ಗಣಸಿ ಸಂತೆದು ಸ್ಪೆಷಲ್ನ ಎದುರು ನೋಡ್ತಾ ಇರ್ತೀವಿ ಅಂತ. ಇದೇ ನೋಡಿ, ಗಣಸಿ ಸಂತೆ ಕಡಲೆಪುರಿ ಮತ್ತು ಬೂಂದಿ ಖಾರ, ಇದ್ರ ಜೊತೆಯಲ್ಲಿ ಬಿಸಿ ಬಿಸಿ ಜಿಲೇಬಿ, ಇವೆರಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ನಮ್ಮ ಲಿಪಿಗಂತೂ ಮಟನ್ ಊಟ ಮಾಡ್ತಾ ಇರೋ ಥರ ಥ್ರಿಲ್ಲು. ನಾನು ಸ್ವಲ್ಪ ಟೇಸ್ಟ್ ನೋಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೀವು ಸಂತೆಗೆ ಹೋದರೆ ಗಣಸಿ ಸಂತೆ ಸ್ಪೆಷಲ್ನ ತರೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.